ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಗೀತಾ ರವಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಯೂಟಿಫುಲ್ ವಿಡಿಯೋನ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಪುಟ್ಟ ಲೈಕ್, ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗೋಣ ಅಂಥೇಳಿ ಹೊರಟಿದ್ವಿ. ಅದೇ ಪರ್ಟಿಕ್ಯುಲರ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಏನು ಹೊರಟಿರಲಿಲ್ಲ. ಆನ್ ದಿ ವೇ ಟೆಂಪಲ್ ಮುಂದೆನೇ ಹೋಗ್ತಾ ಇದ್ವಲ್ಲ, ಹಾಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ ಹೊರಟ್ವಿ. ಇನ್ನು ಇದು ಮಾಧವರದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ. ಇನ್ನು ನಾವು ಟಿಫನ್ ಮಾಡಿರಲಿಲ್ಲ, ಪಾಕಶಾಲದಲ್ಲಿ ಟಿಫನ್ ಮಾಡೋಣ ಅಂತ ಇಳಿಸಿದ್ವಿ. ಬಟ್ ತುಂಬ ರಶ್ ಇತ್ತು ಅಂತ ಅಲ್ಲಿಂದ ಮೂವ್ ಆನ್ ಆದ್ವಿ. ಹೋಗಲೇ ಇಲ್ಲ ನಾವು ಟಿಫನ್ನಿಗೆ. ಯಾಕೆ ಅಂದರೆ ನನ್ನ ಮಗನಿಗೆ ಹೊಟ್ಟೆ ಹಸುವಾಗ್ಬಿಟ್ಟಿತ್ತಂತೆ, ಒಂಥರ ಗ್ಯಾಸ್ಟ್ರಿಕ್ ಆದಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಅವನಿಗೆ ಖಾಲಿ ಹೊಟ್ಟೆಲಿ ಬಿಡೋಕ್ಕೆ ಬೇಡ ಅಂಥೇಳಿ ಅಲ್ಲೇ ಒಂದು ಸಣ್ಣದೊಂದು ಸ್ಟಾಲ್ ಇತ್ತು, ಅಲ್ಲೇ ಊಟ ಮಾಡಿಕೊಂಡು ಇಡ್ಲಿ ಮತ್ತು ಚಿತ್ರಾನ್ನ ಏನೋ ತೊಗೊಂಡು ತಿಂದ್ಬಿಟ್ಟು ಅಲ್ಲಿಂದ ಹೋದ್ವಿ. ಇನ್ನು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ತುಂಬ ದಿನ ಆಗಿತ್ತು. ಇದು ನಮ್ಮ ಅಮ್ಮನ ಮನೆ ದೇವರಾಗಿರತ್ತೆ ಯಡಿಯೂರು ಸಿದ್ಧಲಿಂಗೇಶ್ವರ. ಹಾಗಾಗಿ ತುಂಬ ದಿನ ಆಗಿತ್ತು. ಹೆಂಗೂ ಆನ್ ದಿ ವೇ ಹೋಗ್ತಾ ಇದ್ವಲ್ಲ, ಹಾಗಾಗಿ ಹೋಗೋಣ ಅಂಥೇಳಿ ಹೊರಟ್ವಿ. ನಿಜವಾಗ್ಲೂ ತುಂಬಾ ರಶ್ ಇತ್ತು ದೇವಸ್ಥಾನ. ನಾನು ತುಂಬ ವರ್ಷಗಳೇ ಆಗೋಗಿತ್ತು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ನನ್ನ ತಮ್ಮನ ಜೊತೆ ಹೋಗಿದ್ದು ಅನಿಸುತ್ತೆ ಲಾಸ್ಟು ಟೈಮ್ ಹೋದಾಗ. ಈ ಸರಿ ಹೋಗೋಣ ಅಂಥೇಳಿ ಹೊರಟ್ವಿ. ನಮ್ಮ ಮನೆಯವರು, ನಾನು ಮತ್ತು ನನ್ನ ಮಗ 3 ಜನನೂ ಹೊರಟ್ವಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಗಾಡಿಗಳು, ತುಂಬ ರಶ್ ಇತ್ತು. ಟೆಂಪಲ್ಲು ಕ್ಯೂನು ತುಂಬ ಲಾಂಗ್ ಇತ್ತು. ಬಟ್ ನಾವು ಇನ್ನೊಂದು ಕಡೆ ಹೋಗಬೇಕಾಗಿರೋದ್ರಿಂದ ನಾವೇನು ಮಾಡಿದ್ವಪ್ಪ ಅಂದರೆ ಸ್ಪೆಷಲ್ ದರ್ಶನಕ್ಕೆ ಹೋಗ್ಬಿಡೋಣ, ಬೇಗ ಟಿಕೆಟು 100 ರೂಪಾಯಿ ಅನಿಸುತ್ತೆ, ಟಿಕೆಟ್ ತೊಗೊಂಡು ಹೋಗ್ಬಿಡೋಣ, ಇನ್ನು ಕ್ಯೂ ನಿಂತರೆ ಟೈಮ್ ಆಗುತ್ತೆ. ಯಾಕೆಂದರೆ ನಾವು ನೈಟೇ ಬೆಂಗಳೂರು ರಿಟರ್ನ್ ಆಗಬೇಕಾಗಿತ್ತು. ಹಾಗಾಗಿ ಹೋಗ್ಬಿಡೋಣ ಅಂಥೇಳಿ ಹೊರಟ್ವಿ ಸ್ನೇಹಿತರೆ. ಇನ್ನು ನಮ್ಮ ಹಸ್ಬೆಂಡು ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋದರು. ಹಾಗಾಗಿ ನಾನು ನಮ್ಮ ಸೂರ್ಯನ ಕರ್ಕೊಂಡು ನೋಡ್ಬಾ ಹಾರ್ಸ್ ರೈಡಿಂಗ್ ಇದೆ ಇಲ್ಲಿ ಅಂಥೇಳಿ ತೋರಿಸ್ತಾ ಇದ್ದೆ. ಇಲ್ಲಿ ಯಾರೋ ಪುಟ್ಟ ಅಮ್ಮ ಮತ್ತು ಮಗ ಅನಿಸತ್ತೆ, ಗೊತ್ತಿಲ್ಲ, ಕೂತಿದ್ರು. ಅವರು ನೋಡಿ ನನ್ನ ಮಗನಿಗೆ ಒಂಥರ ನಗು, ಅಯ್ಯೋ ಇವ್ರು ಇಷ್ಟು ದೊಡ್ಡವರಾಗಿದ್ದಾರೆ, ಹಾರ್ಸ್ ರೈಡ್ ಮಾಡ್ತಾ ಇದ್ದಾರೆ ಅಂಥೇಳಿ. ಎಲ್ಲ ಕೂರ್ಬೋದು ಸೂರ್ಯ ಅಂಥೇಳಿ ಅವನಿಗೇನೋ ಒಂಥರ ನೋಡಿರಲಿಲ್ವಲ್ಲ, ಅವನು ಇಷ್ಟು ದೊಡ್ಡವರೆಲ್ಲ ಕೂರೋದು ನೋಡಿರಲಿಲ್ವಂತವನು. ಚಿಕ್ಕ ಮಕ್ಕಳು ಕೂರ್ತಾರೆ, ಇದೇನು ಇವು ಆಂಟಿ ಕೂತವ್ರೆ ಅಂತ ಅವನಿಗೆ ಈ ಥರ. ಕೊನೆಗೆ ಇಲ್ಲಿ ನಾವು ಕೈ ಕಾಲು ಮತ್ತು ಎಲ್ಲ ಕಾಲನ್ನ ನೀಟಾಗಿ ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ ಸ್ನೇಹಿತರೆ. ದೋಸ್ತರ ನಾವು ಅಲ್ಲಿ ಹಿಡ್ಕೊಳ್ಬೇಕು ನಿಮ್ಮನ್ನು ನೋಡ್ರಿ. ನಿಮಗೆ ಕೊಡ್ತಾರೆ, ಇಸ್ಕೊಳ್ತೀವಿ. ಇನ್ನು ಸ್ನೇಹಿತರೆ, ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಲಿಂಗುಗಳಿಗೆ ಪೀಠ ಕಟ್ತಾರೆ. ನಿಜವಾಗ್ಲೂ ಇದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಆ ಅಂಕಲು ನಮ್ಮ ನಂಬರ್ ಕೂಡ ತೊಗೊಂಡ್ರು. ಬಂದರೆ ಬರ್ತೀನಿ ಕಣಮ್ಮ ಬೆಂಗಳೂರಿಗೆ ಅಂಥೇಳಿ. ಅವ್ರದ್ದೇನೋ ಮೆಟೀರಿಯಲ್ಸ್ ಬೇಕಂತೆ, ಅದು ಎಲ್ಲ ನಮ್ಮ ಮನೆಯವರ ಆಫೀಸ್ ಸರೌಂಡಿಂಗಲ್ಲೇ ಸಿಗತ್ತೆ. ಹಾಗಾಗಿ ನಮ್ಮದೊಂದು ನಂಬರ್ ತೊಗೊಂಡ್ರು. ಖುಷಿ ಆಯಿತು ಆ ಅಂಕಲ್ ಹತ್ರ ಮಾತಾಡಿ. ನೋಡ್ಬೋದು ಎಷ್ಟು ಕಷ್ಟ ಇರುತ್ತೆ ಒಂದು ಲಿಂಗುಗೆ ಪೀಠ ಕಟ್ಟೋ ಅಂಥದ್ದು. ಅದನ್ನೆಲ್ಲ ಸುಡಬೇಕು, ನೀಟಾಗಿ ಅದ್ರ ಶೇಪ್ ತಗೋಬೇಕು. ಇದು ಯಾರ್ಯಾರು ಲಿಂಗಾಯತರುಗಳಿದ್ದಾರೆ ಅವ್ರಿಗೆ ಗೊತ್ತಿರತ್ತೆ. ಈ ಲಿಂಗುನ ನಾವು ತುಂಬಾ ಮದುವೆ ಟೈಮಲ್ಲಿ ಲಿಂಗಧಾರಣೆ ಮಾಡ್ತಾರೆ. ಇನ್ನು ಕೆಲವೊಬ್ಬರಿಗೆ ಹೆಣ್ಣು ಮಕ್ಕಳಿಗೆ ಋತುಮತಿಯಾದಾಗ ಲಿಂಗಧಾರಣೆ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಹೆಣ್ಣು ಹುಟ್ಟುತ್ತೀವಲ್ವ ಆವಾಗ ನಾವು ಬರೀ ಲಿಂಗ ಕಟ್ಟುತ್ತಾರೆ ಅಷ್ಟೇ. ಸೂತ್ಕ ತೆಕ್ಕುವಾಗ ಕುತ್ತಿಗೆಗೆ ಲಿಂಗ ಕಟ್ತಾರೆ. ಬಟ್ ಪೀಠ ಕಟ್ಟಿ ಅದಕ್ಕೆ ನಾವು ದೀಕ್ಷೆ ತಗೊಂಡ ನಂತರ
ದಿನನಿತ್ಯ ನಾವು ಪೂಜೆ ಮಾಡಬೇಕಾಗತ್ತೆ. ಇನ್ನು ಅಲ್ಲಿಂದ ಮೂವನಾಗಿ ಕಬ್ಬಿನಲ್ಲೆಲ್ಲ ಕುಟ್ಕೊಂಡು ಹೊರಟ್ವಿ. ಇನ್ನು ನಾವು ನಮ್ಮ ತಮ್ಮನ ಮಿಸ್ಸಸ್ಗೆ ಡೆಲಿವರಿ ಆಗಿ ಹತ್ತತ್ರ 4 ತಿಂಗಳಾಗಿತ್ತು. ಮಗು ನೋಡೋಕ್ಕೆ ಹೋಗಿರಲಿಲ್ಲ, ಟೈಮೇ ಆಗಿರಲಿಲ್ಲ ನಮಗೆ. ನಮ್ಮಮ್ಮ ತೀರೋದಾಗ ಪಾಪು ನೋಡೇ ಇರಲಿಲ್ಲ. ಹಾಗಾಗಿ ತುಂಬ ದಿನ ಆಯಿತು, ನೋಡ್ಕೊಂಬರೋಣ ಅಂಥೇಳಿ ಹೊರಟಿದ್ವಿ ಸ್ನೇಹಿತರೆ. ನಿಜವಾಗ್ಲೂ ಒಂಥರ ತುಂಬ ಅಂದರೆ ತುಂಬ ದಿನ ಆಗೋಗಿತ್ತು, ಹೋಗೇ ಇರಲಿಲ್ಲ. ಹಿಂಗೆ ಏನೇನೋ ಪರ್ಸ್ನಲ್ ಕೆಲಸದ ಮೇಲೆ ಅಲ್ಲಿ ಇಲ್ಲಿ ಓಡಾಟನೇ ಆಗಿತ್ತು. ಹಾಗಾಗಿ ನಾವು ಅವ್ರ ಮನೆಗೆ ಹೋಗೋಣ ಅಂತೇಳಿ ಹೊರಟಿದ್ವಿ. ಇನ್ನು ಅವ್ರಿಗೆ ಸ್ವಲ್ಪ ಬರೀ ಕೈಲೋದ್ರೆ ಚೆನ್ನಾಗಿರಲ್ಲ ಅಲ್ವಾ, ಸ್ವಲ್ಪ ಬೇಕ್ರಿನಲ್ಲಿ ಸ್ವಲ್ಪ ಸ್ವೀಟು, ಮಗುಗೆ ಚಾಕ್ಲೇಟು, ಸ್ವಲ್ಪ ದೊಡ್ಡವನಿದ್ದಾನೆ ದೊಡ್ಡ ಮಗ, ಅವನಿಗೆಲ್ಲ ಚಾಕ್ಲೇಟ್ ತೊಗೊಂಡು ಹೊರಟ್ವಿ. ನಾನಲ್ಲಿ ಅಷ್ಟೊಂದೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಅವರಿಗೂ ಕಂಫರ್ಟಬಲ್ ಇರಬೇಕಲ್ವ ಪಾಪ, ಸುಮ್ಮನೆ ಯಾಕೆ ತೊಂದರೆ ಕೊಡೋದು ಅಂತ ಮೈಂಡಿಗೆ ಬರುತ್ತೆ. ಬಟ್ ಸ್ವಲ್ಪ ಕ್ಲಿಪ್ಸ್ ತಗೊಂಡಿದ್ದೀನಿ ಸ್ನೇಹಿತರೆ, ಬನ್ನಿ ನೋಡೋಣ. ಏನವದು? ಓರಿಯೋ ಬಿಸ್ಕೆಟು. ಬೇಡವಂತ ಇಲ್ಲಿಂದ ದೂರದಿಂದ ನಾನು ಮಾತಾಡ್ತೀನಿ ದೂರದಿಂದ ಪಾಪು ನೋಡಿಕೊಂಡು ಊಟ ಮಾಡಿಕೊಂಡು ತುಂಬ ವೆರೈಟಿ ಮಾಡಿದರು ಸ್ನೇಹಿತರೆ. ಜಾಮೂನು, ಬೋಂಡ, ಹಪ್ಪಳ, ಚಿತ್ರಾನ್ನ, ಅನ್ನ, ಸಾಂಬಾರು ತುಂಬಾ ಮಾಡಿದರು. ನಾವು ಅದೇ ಆಂಟಿ ಸುಮ್ಮನೆ ತೊಂದರೆ ತೊಗೊಂಡ್ರಿ ಅಂಥೇಳಿ ಅದೇ ನಮ್ಮ ಸಹನ ಅವ್ರ ಅಮ್ಮಂಗೆ ಹೇಳಿದ್ವಿ. ಪರವಾಗಿಲ್ಲ ಅಂತ ಅದೇ ಅಂತ ಇದ್ರು. ಪಾಪ ಅವ್ರ ಅಮ್ಮ ನಿಜವಾಗ್ಲೂ ಸುಳ್ಳು ಹೇಳ್ಬಾರ್ದು, ಒಬ್ಬರೇ ಎಷ್ಟೊಂದು ಐಟಮ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ಯಾವಾಗನ ಹೋಗಲಿ ನಾವು ತುಂಬ ಏನಿಲ್ಲ ಅಂದರೆ ಹಿಂಗೆ ಹೋಗಿ ಹಿಂಗೆ ಬಂದ್ರೂ ಅವರು ಬೋಂಡ, ಹಪ್ಪಳ ಈ ಥರ ಏನಾದರೂ ಮಾಡಿ ಕೊಟ್ಟೇ ಬಿಡ್ತಾರೆ. ಉಪ್ಪಿಟ್ಟಾಗಿರ್ಬೋದು, ಈ ಥರ ತುಂಬ ಖುಷಿ ಅನಿಸುತ್ತೆ. ಏನು ಗೊತ್ತಾ, ರಿಲೇಷನ್ನಲ್ಲಿ ಈ ಥರ ಬಾಂಡಿಂಗ್ ಇರಬೇಕು. ಮಕ್ಕಳುಗಳಿಗೆ ಬಾಂಡಿಂಗ್ ನಾವು ಹೇಳ್ಕೊಡ್ಬೇಕಾಗತ್ತೆ ಸ್ನೇಹಿತರೆ. ನಾನು ಇನ್ಮೇಲೆ ಅಂಟಿ ಅಂದ್ಕೊಂಡಿದ್ದೀನಿ, ಯಾವ ಕಾರಣಕ್ಕೂ ಎಷ್ಟೇ ಕಷ್ಟ ಅಂದರೂ ದುಡ್ಡಿಲ್ಲ ಏನು ಮಾಡಲ್ಲ. ಆಂಟಿ ಪಾಪ ಬಾಯ್ ತನಿಷ್, ಬಾಯ್ ಮಾಡೋ, ಬಾಯ್. ಅಲ್ಲಿ ಗುಂಡಿ ಅಲ್ಲೇ ಅವಳೆ, ಬಾಯ್ ಮಾಡು. ರೂಮಲ್ಲಿ ತಾಚಿ ಮಾಡ್ಕೊಂಡು ಹೇಳ್ಕೊಳವ, ಬಾಯ್ ಮಾಡು ಸೂರ್ಯಂಗೆ. ಆಂಟಿ ಆ ಕಡೆನೇ ತಿರ್ಕೊಂಬಿಟ್ರತ್ತ. ಪರವಾಗಿಲ್ಲ, ಬಾರಂಟಿ ಮಾಡ್ತಾ ಇಲ್ಲ ಬರ್ರಿ, ಬಾಯ್. ಇನ್ನು ನಾವು ಅಲ್ಲಿಂದ ಮೂವನ್ ಆದ್ವಿ. ಅಲ್ಲಿಂದ ನಮ್ಮಮ್ಮನ ಸಮಾಧಿ ಹತ್ರ ಬರೋಣ ಅಂತ ಬಂದ್ವಿ ಸ್ನೇಹಿತರೆ. ಒಂಥರ ನಿಜವಾಗ್ಲೂ ಇವತ್ತು ಖುಷಿನೂ ಇತ್ತು ಮತ್ತು ತುಂಬ ಬೇಜಾರು ಇತ್ತು. ಆಲ್ರೆಡಿ 3 ತಿಂಗಳಾಗೋಗಿತ್ತು ನಮ್ಮಮ್ಮ ತೀರೋಗಿ. ಹತ್ತತ್ರ 3.5 ತಿಂಗಳಾಗಿತ್ತು. ಇನ್ನು ನಾವು ಹೋಗಿ ಬರೋಣ, ತುಂಬ ದಿನ ಆಯಿತು ಹೋಗೇ ಇಲ್ಲ ಅಂತೇಳಿ ಬಂದ್ವಿ. ಒಂಥರ ಏನು ಗೊತ್ತಾ, ಅದು ಹೇಳ್ಕೊಳಕ್ಕಾಗಲ್ಲ, ಆ ಸಂಕಟ ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಇನ್ನು ನನ್ನ ತಮ್ಮನೂ ಬಂದಿದ್ದ, ಅವನೇ ನಮ್ಮನ್ನು ಕರೆದಿದ್ದು. ನಮಗೆ ಇಲ್ಲಿ ನಿಜವಾಗ್ಲೂ ಮನೆಗೆ ಹೋಗ್ಬಿಡೋಳು ಇದ್ದೆ ನಾನು. ನೋಡಿ ಹೆಂಗೆ ಕರೆಸ್ಕೋತಾರೆ ನಮ್ಮಮ್ಮ ಅಂಥೇಳಿ. ನಿಜವಾಗ್ಲೂ ಅವ್ರನ್ನ ಕೈ ಮುಕ್ಕೊಂಡು ಅಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಇನ್ನು ಅಲ್ಲಿಂದ ಸೀದಾ ನಮ್ಮ ಅಕ್ಕನ ಮನೆಗೆ ಬಂದೆ ಸ್ನೇಹಿತರೆ. ನಮ್ಮ ಅಕ್ಕನ ಮನೆಗೆ ಗೃಹ ಪ್ರವೇಶ ಆದಮೇಲೆ ಅವ್ರ ಮನೆಗೆ ಹೋಗೇ ಇಲ್ಲ ನಾನು. ಯಾಕೆ ಅಂದರೆ ಅವರು ಮನೆ ಶಿಫ್ಟ್ ಮಾಡಿದ್ಮೇಲೆ ನಮ್ಮ ಅಮ್ಮಂದೆಲ್ಲ ಇನ್ಸಿಡೆಂಟ್ ಆಯಿತು. ಹಂಗಾಗಿ ಅವ್ರ ಮನೆ ಕಡೆ ನಾನು ಹೋಗೇ ಇರಲಿಲ್ಲ. ನಾನು ಅದೇ ಹೇಳ್ತಾ ಇದ್ದೆ, ನಿಮ್ಮ ಮನೆ ಶಿಫ್ಟ್ ಮಾಡಿದ್ಮೇಲೆ ಬಂದೇ ಇಲ್ಲ ಕಡೆ ಮಾಡಿ ನಾನು ಅಂಥೇಳಿ. ಹಾಯ್ ಮಾಡು ನಂದಿ. ಏನು ಮಾಡ್ತಾ ಇದೀಯಾ? ನಾನು ವಾಡಿ ಸಾಮಾನು ಶಿಫ್ಟ್ ಮಾಡಿದ್ಮೇಲೆ ಇವಾಗಲೇ ಬರ್ತಾ ಇರೋದು. ನಾನು ಬಂದೇ ಇಲ್ಲ. ವಾಣಿ.
ಚಿಮ್ನಿ ಹಾಕ್ಸಿದ್ರಾ? ಹ್ಞೂ ಹಾಕ್ಸಿದ್ದೀರಾ? ಈಗ ಅನ್ನು ಮಾಡಿ, ಈಗ ಅನ್ನು ಆನ್ ಆಗುತ್ತೆ. ಇವಾಗ ಆ ಕಡೆ ಮಳೆ ಹೊಡೆದು ಇತ್ತು ನೋಡಲ್ಲ ಒಳಗೆ ಇರ್ತು ಮಳೆ ಹೋಗಿದ್ರೆ ಸ್ವಲ್ಪ ಬೀಳ್ತದೆ, ಅಷ್ಟು ದೂರ ಬರಲ್ಲ, ಸ್ವಲ್ಪ ಬೀಳ್ತದೆ. ಅಲ್ಲೇ ಬಾಗು ಇನ್ನು ನಮ್ಮ ಸಿಸ್ಟರ್ ಮನೆಯಿಂದ ನಮ್ಮ ಅಮ್ಮನ ಮನೆಗೆ ಹತ್ರ ಬಂದ್ವಿ. ನಿಜವಾಗ್ಲೂ ನಮ್ಮ ಅಮ್ಮನ ಮನೆಗೆ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ ಸ್ನೇಹಿತರೆ. ನಮ್ಮ ಸಿಸ್ಟರ್ ಇದ್ದರು, ಇನ್ನೊಬ್ಳು ಅಲ್ಲೇ ಇದ್ಲು. ಅವಳನ್ನ ಮಾತಾಡಿಸ್ಕೊಂಡು ನಮ್ಮ ಅಮ್ಮನ ರೂಮ್ ನೋಡಿದೆ. ನಮ್ಮ ಅಮ್ಮನ ರೂಮ್ ಅಂತೂ ನಿಜವಾಗ್ಲೂ ಹೋಗೋಕ್ಕೆ ಬೇಜಾರು ಅನಿಸ್ಬಿಡತ್ತೆ. ನಾವು ಹೋದಾಗ ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿತ್ತು. ಇನ್ನು ಮಾರ್ನಿಂಗ್ ಬೆಳಗ್ಗೆ ಅಲ್ಲಿಂದ ಅವತ್ತರ ನೈಟು ನಮ್ಮ ಅಮ್ಮನ ಮನೇಲೆ ಸ್ಟೇ ಆಗಿ ಮಾರ್ನಿಂಗ್ ಬೆಳಗ್ಗೆ ಹೊರಟು ಬಂದ್ವಿ ಸ್ನೇಹಿತರೆ ಬೆಂಗಳೂರಿಗೆ. ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಸ್ನೇಹಿತರೆ. ಇನ್ನು ಇದೊಂದು ಮೆಟಡೋರು ನಮ್ಮ ಕಾಲದಲ್ಲೆಲ್ಲ ತುಂಬ ಫೇಮಸ್ ಇತ್ತು. ಅಪರೂಪಕ್ಕೆ ನೋಡಿದ್ನಲ್ಲ, ಅದೊಂದು ಹಂಗೆ ಕ್ಲಿಪ್ಸ್ ತೊಗೊಂಡೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಸ್ನೇಹಿತರೆ.